ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಧರ್ಮಸ್ಥಳ ಕ್ಷೇತ್ರವೀಗ ರಾಜಕೀಯ ಜಿದ್ದಾಜಿದ್ದಿನ ನ್ಯಾಯ ತೀರ್ಮಾನದ ಸ್ಥಳವಾಗುತ್ತಿದೆ. ಮಂಜುನಾಥನ ಸನ್ನಿಧಿಯಲ್ಲಿನ ಪ್ರಮಾಣ ಪದ್ಧತಿ ಮತ್ತು ಅದರ ಸುತ್ತಿನ ನಂಬಿಕೆಗಳನ್ನು ತಿಳಿದುಕೊಳ್ಳೋಣ. ಇದು ಧರ್ಮ ಪಂಚಾಯಿತಿ. ಮಂಜುನಾಥನೆಂದರೆ, ಮಂಜುನಾಥನ ಆಣೆ ಎಂದರೆ ಕರಾವಳಿ ಜನರ ಪಾಲಿಗೆ ಜೀವದಷ್ಟೇ ಮಹತ್ವ. ತಿಮ್ಮಪ್ಪ ಹಣ ಬಿಡ, ಮಂಜುನಾಥ ಮಾತು ಬಿಡ ಅನ್ನೋದು ಜನರ ನಂಬಿಕೆ. ಆ ನಂಬಿಕೆಯ ಕ್ಷೇತ್ರ ಈಗ ರಾಜಕೀಯ ಪ್ರಮಾಣದಿಂದ ಸುದ್ದಿಯಾಗುತ್ತಿದೆ. ಆಕಾಶವೇ ಆಕಾರ, ಭೂಮಿ ಅಗ್ನಿಯೇ ತ್ರಿನೇತ್ರ, ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಧರ್ಮಸ್ಥಳ ಶ್ರೀ ಮಂಜುನಾಥ ನೆಲೆಸಿರುವ ದಿವ್ಯ ಸನ್ನಿಧಿ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ, ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ, ಶ್ರೀ ಮಂಜುನಾಥ ಚರಿತೆ. ಪುಣ್ಯ ನದಿ ನೇತ್ರಾವತಿ ನದಿ ಹರಿಯುವ ಜಾಗ ಇದು. ಭಕ್ತರ ಪಾಲಿಗೆ ಭೂಮಿಯ ಮೇಲಿರುವ ಕೈಲಾಸ. ಲೌಕಿಕ ಜನರಿಗೆ ಸನ್ಮಾರ್ಗಗಳನ್ನು ಕರುಣಿಸುವ ಭಕ್ತಿ ಭಾವನೆಯ ಉತ್ತುಂಗಗಿರಿ. ಅವರೆಲ್ಲರ ಪಾಲಿಗೆ ಮಂಜುನಾಥ ಧರ್ಮರಕ್ಷಕ, ಆತ್ಮಬಂಧು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ಸರ್ವರಕ್ಷಕ ಸರ್ವರಕ್ಷಕನು ನೀನು, ದರ್ಶನವ ನೀಡೇಳು. ಧರ್ಮಸ್ಥಳ ಹೆಸರಿಗೆ ತಕ್ಕಂತೆ ಎಲ್ಲ ರೀತಿಯ ದಾನ ಧರ್ಮಗಳಿಗೂ ಪವಿತ್ರ ನೆಲೆಯಾಗಿ ನಿಂತಿದೆ. ಅಲ್ಲಿ ಜಾತಿ, ಮತ, ಪಂಥ, ಸಂಸ್ಕೃತಿ ಎಂಬ ಭೇದವಿಲ್ಲ. ಈ ಪುಣ್ಯಕ್ಷೇತ್ರಕ್ಕೆ ಬರುವ ಯಾರೊಬ್ಬರೂ ಹಸಿದು ಹೋಗುವುದಿಲ್ಲ. ಅನ್ನದಾನ, ಜ್ಞಾನದಾನ ಅಲ್ಲಿ ನಿರಂತರ. ಭಕ್ತರ ಪಾಲಿಗೆ ಏನೇ ತೊಂದರೆಯಾದರೂ ಅವರೆಲ್ಲರ ಪಾಲಿಗೆ ಮಂಜುನಾಥ ಇದ್ದಾನೆ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಹೊರಗಿನ ಜಗತ್ತಿಗೆ ಅದು ಧರ್ಮಸ್ಥಳ, ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವ ಪುಣ್ಯಕ್ಷೇತ್ರ. ಆದರೆ ಕರಾವಳಿ ಜನರ ಪಾಲಿಗೆ, ಸ್ಥಳೀಯರ ಮನಸ್ಸಿಗೆ ಅದು ಅಣ್ಣಪ್ಪ ಸ್ವಾಮಿಯ ಪುಣ್ಯ ನೆಲೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರದ ಕ್ಷೇತ್ರಪಾಲ, ಕರಾವಳಿ ಜನರಿಗೆ ಕಾರಣಿಕ. ಧರ್ಮಸ್ಥಳದ ಸುತ್ತಲಿನ ಎಲ್ಲ ದೇವರಿಗೂ ಅಣ್ಣಪ್ಪನೇ ಅಧಿದೇವತೆ. ಏನೇ ದೈವ ಕಾರ್ಯ ನಡೆಯಬೇಕೆಂದರೂ ಅಣ್ಣಪ್ಪನ ಅಪ್ಪಣೆ ಬೇಕೇ ಬೇಕು. ತುಳುನಾಡಿನ ಎಲ್ಲ ಕೋಲಗಳಲ್ಲೂ ನೇಮಗಳಲ್ಲೂ ಅಣ್ಣಪ್ಪನ ಉಲ್ಲೇಖ ಇದ್ದೇ ಇರುತ್ತೆ. ಈ ಪೂಜನೀಯ ದೇವರು ಹೊರ ಜಗತ್ತಿನ ಪಾಲಿಗೆ ಮಾತು ನಡೆಸಿಕೊಡುವ ದೇವರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಧರ್ಮಸ್ಥಳ ಧರ್ಮ ದೇವತೆಗಳು ನೆಲೆಸಿರುವ ಪುಣ್ಯಕ್ಷೇತ್ರ. ಇಲ್ಲಿನ ಜನರಿಗೆ ಮಂಜುನಾಥನ ಮೇಲೆ ಎಷ್ಟು ನಂಬಿಕೆ ಎಂದರೆ, ಯಾರಾದರೂ ತಪ್ಪು ಮಾಡಿದರೆ ತೆಂಕ ದಿಕ್ಕಿನವ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಅನ್ನೋ ನಂಬಿಕೆ ಇದೆ. ಯಾರಾದರೂ ಸುಳ್ಳು ಹೇಳಿ ದ್ರೋಹ ಮಾಡಿದ್ರೆ ನಿನ್ನ ನಾಲಿಗೆ ಧರ್ಮಸ್ಥಳಕ್ಕೆ ಬೀಳಲಿ ಎಂದು ಜನ ಶಾಪ ಹಾಕ್ತಾರೆ. ಧರ್ಮಸ್ಥಳ ಕ್ಷೇತ್ರ ಸ್ಥಳೀಯರ ಪಾಲಿಗೆ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸುವ ಕೊನೆಯ ಅಸ್ತ್ರ. ಅಣ್ಣ ತಮ್ಮಂದಿರ ಜಗಳ, ಆಸ್ತಿ ವಿವಾದ, ಅತ್ತೆ ಸೊಸೆ ಕಿತ್ತಾಟ, ತಂದೆ ಮಕ್ಕಳ ಗಲಾಟೆ, ಜಮೀನು ವಿವಾದ
ಹೀಗೆ ಯಾವುದೇ ಇರಲಿ ಅದನ್ನ ಧರ್ಮಸ್ಥಳ ಕ್ಷೇತ್ರ ನಿರ್ಧರಿಸುತ್ತೆ. ಇಲ್ಲಿ ನಡೆಯುವ ಖಾಸಗಿ ನ್ಯಾಯ ಮತ್ತೊಂದು ಮಹತ್ವದ ಅಂಶ. ನ್ಯಾಯಾಲಯದ ತೀರ್ಪಿಗಿಂತಲೂ ಹೆಚ್ಚಿನ ಮಹತ್ವವನ್ನ ಇಲ್ಲಿನ ಜನ ಮಂಜುನಾಥನ ನ್ಯಾಯಕ್ಕೆ ಕೊಡ್ತಾರೆ. ಅದೇ ಮಂಜುನಾಥ ಈಗ ರಾಜ್ಯದ ದೊಡ್ಡವರ ನ್ಯಾಯ ಇತ್ಯರ್ಥ ಮಾಡುವ ಹೊಣೆಗಾರಿಕೆ ಹೊತ್ತಿದ್ದಾನೆ. ಒಬ್ಬರು ಹಾಲಿ ಮುಖ್ಯಮಂತ್ರಿ, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ. ಇವರಿಬ್ಬರು ಇದೇ ಜೂನ್ 27ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಂಧಾನ ಯತ್ನ ನಡೆದಿತ್ತೇ ಇಲ್ಲವೇ ಎಂಬುದರ ಬಗ್ಗೆ ಪ್ರಮಾಣ ಮಾಡುತ್ತಿದ್ದಾರೆ. 28ನೇ ತಾರೀಕು ಅಲ್ಲಿ ಪ್ರಮಾಣ ಮಾಡ್ತಕ್ಕಂಥ ಹಣೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಮುಖ್ಯಮಂತ್ರಿಗಳು ಈಗೇನು ಒದಗಿಸಿದ್ದಾರೆ ಅಲ್ಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯಾವುದೇ ಒಂದು ಸುಳ್ಳು ಪದಗಳನ್ನು ಬಳಸಿಲ್ಲ. ಅದರಿಂದ ನಾನು ಈಗ ಹಿಮ್ಮುಖನಾದರೆ ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಕುಮಾರಸ್ವಾಮಿನೇನೋ ತಪ್ಪು ಮಾಡಿ ಹಿಂದೆ ಸರಿದಿದ್ದಾರೆ ಅಂತಕ್ಕಂಥ ಇದು ಒಂದು ಪರಿಸ್ಥಿತಿಗಳು ಜನರಲ್ಲೇ ಭಾವನೆ ಮೂಡೋದು ಬೇಡ. ಆ ದೃಷ್ಟಿಯಿಂದ ಇದು ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಇದು ತಪ್ಪಿದ್ರೂ ಈ ಒಂದು ಆಹ್ವಾನವನ್ನು ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಆ ಸವಾಲನ್ನು ಸ್ವೀಕಾರ. 26ನೇ ತಾರೀಕು ಸಾಯಂಕಾಲ ನನ್ನ ಕುಟುಂಬ ಸಮೇತ ಟ್ರೈನ್ನಲ್ಲಿ ಧರ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೇನೆ. 22 ಬೆಳಗ್ಗೆ ಧರ್ಮಸ್ಥಳದಲ್ಲಿ ಇರ್ತೇನೆ. ನಾನು ಜಾಹೀರಾತಿನಲ್ಲಿ ಹೇಳಿದ್ದೇನೆ, ಅದರಂತೆ ನಡ್ಕೋತಾರೆ. ಬಂಗಾರಪ್ಪನವರು, ಕುಮಾರಸ್ವಾಮಿಯವರು, ನಮ್ಮ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವರೆಲ್ಲ ನನ್ನ ಹಿತೈಷಿಗಳು. ಹಾಗಾಗಿ ನನಗೆ ಎಚ್ಚರಿಕೆ ಕೊಡುವಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಬ್ಬರಲ್ಲಿ ಯಾರೇ ಸುಳ್ಳು ಹೇಳಲಿ ಅವರಿಗೆ ಶಿಕ್ಷಿಸುವ ಕೆಲಸವನ್ನ ಮಂಜುನಾಥನೇ ಮಾಡ್ತಾನೆ ಅನ್ನೋದು ಜನರ ನಂಬಿಕೆ. ಅಂದಹಾಗೆ ಪ್ರಮಾಣ ಮಾಡೋದು ಅಂದ್ರೆ ಸುಮ್ಮನೆ ಮಾತಲ್ಲ, ಅವುಗಳಿಗೆಲ್ಲ ಒಂದು ರೀತಿ ರಿವಾಜು ಇದೆ. ಇದಿಷ್ಟು ನಂಬಿಕೆಗಳ ಕತೆ. ಈಗ ಹಾಲಿ ಮಾಜಿಗಳಿಬ್ಬರು ಪ್ರಮಾಣ ಮಾಡ್ತಾರಲ್ಲ, ಆ ಪ್ರಮಾಣದ ಪದ್ಧತಿಗಳೇನು ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.